ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಸುಚಿ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಐಸ್ ಕ್ಯೂಬ್ಸ್ನ ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಕಪ್ ಆಗುವಷ್ಟು ಮೈದಾ ತಗೊತಾ ಇದ್ದೀನಿ. ಒಂದು ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದಲ್ಲ, ಈಗ ಈ ಥರ ಬಂದಿದೆ. ಈಗ ಒಂದು ಪೀಸ್ ತಗೊತಾ ಇದ್ದೀನಿ. ಆಗಲೇ ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿದ್ವಲ್ಲ, ಇವಾಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಪೀಸ್ನ ಹಾಕಿ ಅದರಲ್ಲಿ ಈ ಥರ ಮಾಡಬೇಕು. ಆಗಲೇ ಐಸ್ ಕ್ಯೂಬ್ಸ್ ತಗೊಂಡಿದ್ವಲ್ಲ, ಐಸ್ ಕ್ಯೂಬ್ಸ್ ವಾಟರು, ಅದರಲ್ಲಿ ಈಗ ಸ್ವಲ್ಪ ಅದ್ಬಿಟ್ಟು ಮತ್ತೆ ತಗೊಂಡು ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಕೈಯಲ್ಲಿ ನಾವು ಮಾಡ್ತಾಯಿದ್ದೀವಲ್ಲ ಆ ಥರ ಮಾಡಬೇಕು. ಪೀಸ್ಗೆ ಚೆನ್ನಾಗಿ ಮೈದಾ ಹಿಟ್ಟು ಅಂಟ್ಕೋಬೇಕು. ಆ ಥರ ಮಾಡಿ ಮತ್ತೆ ನೀರಲ್ಲೇ ಆ ಥರ ಮಾಡ್ತಾಯಿದ್ದೀನಿ. ಇದೇ ಥರ 3-4 ಟೈಮ್ಸ್ ಮಾಡಬೇಕು. ಒಂದು ಪೀಸ್ ತಗೊಂಡು ಚಿಕನ್ ಎಲ್ಲ ಇದೇ ಥರ ಮಾಡಬೇಕು. ನೋಡ್ತಾ ಇದ್ದೀವಲ್ಲ, ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಒಂದು ಬೌಲ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೀಟಾದ ನಂತರ ಎಣ್ಣೆಯಲ್ಲಿ ಬಿಡಬೇಕು ಚಿಕನ್ ಪೀಸಸ್ನ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಅರ್ಧಂಬರ್ಧ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು, ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಚಿಕನ್ ಚಾಪ್ಸ್ ರೆಡಿ ಆಗಿದೆ. ವಾವ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.